ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಗುರುಗಳು ಏನು ತಿಳಿಸಿದಾರಂತ ನೋಡೋಣ. ಪ್ರತಿ ಸಾರಿ ನಾವು ಭಿನ್ನವಾಗಿ ಆಲೋಚಿಸೋದಕ್ಕಿಂತ ಗುರುವಾಣಿನ ತಗೋತಾ ಇದ್ವಿ. ಇವತ್ತೇನಂದ್ರೆ ವಿಶೇಷವಾಗಿ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಅವರು ಪಾಠ ಮಾಡಿರುವ ಪಾಠಗಳು ಯಾವಾಗ ಪ್ರಾಥಮಿಕ ಹಂತದಲ್ಲಿ ಈ 5 ವರ್ಷದ ಹಿಂದೆ ಮೊದಲು ಬಿಗ್ನರ್ಸಿಗೆ ಬಂದವ್ರಿಗೆ ಧ್ಯಾನ ಹೇಗೆ ಮಾಡಬೇಕು, ಧ್ಯಾನಕ್ಕೆ ಬಂದ್ರಲ್ಲ ಏನೇನಂತ ಅವು ಪಾಠಗಳು ಅಂತ ಇವಾಗ ಧ್ಯಾನ ಸುಧಾ ಅಂತ ಮೊನ್ನೆ ಬುಕ್ ಬಿಡುಗಡೆ ಆಗಿದೆ. ಭಾಳ ಅದ್ಭುತವಾಗ್ಯದ ಬುಕ್ಕ. ನಮ್ಮ ಗುರುಗಳು ಪಾಠ ಅದಾವ, ಇದ್ರಾಗ ಪಾಠಗಳದಾವ. ನಮ್ಮ ಗುರುಗಳು ಹೇಳಿರುವ ಪಾಠಗಳೇ ಪುಸ್ತಕವಾಗಿ ಹೊರಹೊಮ್ಮೈತಿ. ಇದು ಧ್ಯಾನ ಸುಧಾ ಅಂತ ಭಾಳ ಅದ್ಭುತವಾಗೈತಿ. ನಾವು ಕಲ್ತಿರೋ ಪಾಠಗಳೇ ತುಂಬ ಖುಷಿ ಆಗ್ತದೆ. ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ PSSM ಮೂಮೆಂಟ್ಸ್ ಸಂಸ್ಥಾಪಕರು ನಮ್ಮ ಪತ್ರಿಜಿ ಗುರುಗಳು. ಧ್ಯಾನವೇ ಆಧ್ಯಾತ್ಮಿಕತೆ ಬುನಾದಿಯ ಭದ್ರವಾಗಿದ್ದರೆ ಅದರ ಮೇಲೆ ಭವ್ಯ ಕಟ್ಟಡವು ಮತ್ತಷ್ಟು ಸುಭದ್ರವಾಗಿರ್ತದೆ ಅಂತ ಹೇಳ್ತಾರೆ. ನೋಡಿ, ಬುನಾದಿ ಹಾಕಿದ್ರೆ ಬುನಾದಿ ಕಾಲಮ್ ಗಟ್ಟಿಯಾಗಿದ್ರೆ ಮನೆ ಎಷ್ಟಂತ ಸಾದರೂ ಗಟ್ಟಿಯಾಗಿ ಕಟ್ಬೋದಲ್ಲ ನಾವು. ಆಗ ಧ್ಯಾನವೇ ಆಧ್ಯಾತ್ಮಿಕತೆಯ ಬುನಾದಿ ಅಂತ ನೋಡಿರಿ. ಧ್ಯಾನ ಆಧ್ಯಾತ್ಮಿಕತೆಯ ಬುನಾದಿ. ನಾವು ಧ್ಯಾನ ಮಾಡಿದೆವು ಅಂದ್ರೆ ಗಟ್ಟಿ ಆಗ್ತೀವಿ. ಆಧ್ಯಾತ್ಮಿಕತೆ ಬುನಾದಿ, ಅದು ಏನು ಬುನಾದಿ ಹಾಕಿದಂಗೆ ಗಟ್ಟಿ ಭದ್ರವಾಗಿರ್ತದೆ ಅಂತ ಹೇಳ್ತಾರೆ. ಭಾಳ ಅದ್ಭುತ ಐತಿ. ಪಾಠಗಳು ಯಾವ ಅದಾವ ನಾನು ನೋಡಿಲ್ಲ. ಇವತ್ತೇ ಫಸ್ಟ್ ನಮ್ಮ ಗುರುಗಳ ಪಾಠ ತಗೊಳ್ಳೋದು. ಯಾವುದೋ ಒಂದು ಪಾಠ ತಗೊಳ್ಳೋಣ. ಹಂಗೆ ತೊಗೋಬೇಕಲ್ಲ ನಾವು. ಎಲ್ಲ ಯಾವುದೋ ತೊಗೊಳ್ಬಾರ್ದು. ಇಲ್ಲ, ಎಲ್ಲ ಎಣಸ್ಕೊಂಡು ನೋಡಿಕೊಂಡು ತೊಗೊಳ್ಳೋದು ಬೇಡ. ಇದನ್ನು ಮ್ಯಾಜಿಕ್ ಬುಕ್ ಥರನೇ ಐತೆ. ನಮಗೇನು ಬೇಕು ಅದನ್ನೇ ಕೊಡ್ತಾರೆ ಗುರುಗಳು. ಅದೇ ಥರ ಇದನ್ನು ಒಂದು ಯಾವುದೋ ಒಂದು ನಮ್ಮ ಮನಸ್ಸಿಗೆ ಬಂದಿದ್ದು ಹಿಂಗೆ ಇದಂತೂ ಓದಿಲ್ಲ, ಇನ್ನೂ ಫಸ್ಟಿಂದ ಓದೇ ಇಲ್ಲ. ನಾನು ಓದ್ದಂಗೂ ಆಯಿತು, ನಾನು ಅನುಭವ ಹೇಳ್ದಂಗೂ ಆಯಿತು ಅಂತ ಈ ಪುಸ್ತಕದಿಂದ 5 ಅಧ್ಯಾಯನ ಒಂದು ಸ್ವಾಧ್ಯಾಯ ಮಾಡೋಣ ಅಂತ ತಗೊಂಡಿದ್ದೀನಿ ಅಷ್ಟೆ. ಯಾವಾಗ ಬರ್ತದೆ ಏನು ಬರ್ತೈತೆ ನೋಡೋಣ. 16ನೇದು ಇವತ್ತು ಏನದ. ಚೆನ್ನಾಗಿ ಬಂದೈತೆ ನೋಡ್ರಿ. ಏನಂತಂದ್ರೆ ಶ್ವಾಸವೇ ದೈವ, ಕೃತಜ್ಞತಾ ಸಮರ್ಪಣೆ ಅಂತ ಇದೆ. ಶ್ವಾಸವೇ ದೈವ, ಅದನ್ನು ಮೂಗು ಉಸಿರಿದ್ರೇ ಜೀವನ ಅಲ್ವಾ. ಅದೇ ದೈವ ನಮ್ಮದು. ಇವಾಗ ಆಹಾರ ದೇಹಕ್ಕಾದ್ರೆ, ಉಸಿರು ಪ್ರಾಣ ಈ ಜೀವಿಸಕ್ಕೆ ದೈವನೇ ಅದು ನಮ್ಮದು. ಅದ್ರ ಮತ್ತು ಕೃತಜ್ಞತಾ ಸಮರ್ಪಣೆ ಅಂತ ಅಂದ್ರೆ ಏನು ತಿಳಿಸ್ತಾರೆ ನೋಡ. ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ. ಧ್ಯಾನದ ಮಧ್ಯೆ ಆಲೋಚನೆಗಳು ಬಂದು ನಿಮ್ಮ ಗಮನ ಅವುಗಳ ಕಡೆಗೆ ಸರಿದರೂ ಯಾವುದೇ ಆತಂಕಕ್ಕೆ ಒಳಗಾಗಬೇಡ್ರಿ ಅಂತ. ಧ್ಯಾನ ಮಾಡ್ಬೇಕಾದ್ರೆ ಯೋಚನೆಗಳು ಬರ್ತಾವೆ. ಯಾಕೆ ಬರ್ಲಕತ್ತ, ಅದು ಹಿಂಗ್ಯಾಕೆ ಆಗ್ಲಕ್ಕಂತು ಅಂಥೇಳಿ ಅನ್ಬೇಡ್ರಿ ಅಂತ ಹೇಳ್ತಾರೆ. ಅತ್ಯಂತ ಸಹಜವಾಗಿ ಮನಸ್ಸನ್ನು ಮತ್ತೆ ವಾಪಸ್ ಶ್ವಾಸದ ಕಡೆಗೆ ತನ್ನಿ. ನಮ್ಮ ಉಸಿರಿನ ಜೊತೆಗೊಂದು ಸುಂದರ ಆಟವನ್ನು ಆಡೋಣ ಅಂತ. ಅದು ಮತ್ತೆ ವಾಪಸ್ ಪ್ರೀತಿಯಿಂದ ಅದನ್ನು ಮತ್ತೆ ಉಸಿರಿನ ಕಡೆ ಗಮನ ಹರಿಸ್ರಿ ಮನಸ್ಸನ್ನು. ಆ ಉಸಿರಾಟ ನೋಡಿರಿ, ನಾವು ಉಸಿರಾಟ ಅಂತೀವಿ. ಉಸಿರಿನ ಜೊತೆ ಆಟ ಆಡೋಣ ಅಂತ ತಿಳಿಸ್ತಾರೆ ಗುರು. ಆಟ ಆಡೋಣ, ಅದರಲ್ಲಿ ಉಸಿರಿನ ಜೊತೆ ಆಟ ಆಡೋಣ. ಮನಸ್ಸಿನೊಂದಿಗೆ ಯಾವುದೇ ಘರ್ಷಣೆ ಬೇಡ. ಮನಸ್ಸಿನೊಳಗೆ ಘರ್ಷಣೆ ಬೇಡ. ಹಿಂಗ್ಯಾಕೆ ಆಗಕತ್ತು, ಏನು ಮಾಡತ್ತೆ, ನಾ ಧ್ಯಾನ ಕೂತೀನಿ ಅಂದರೂ ಕೂಡ ಆಲೋಚನೆಗಳು ಬರ್ತವೆ. ಯಾವೂ ಘರ್ಷಣೆ ಬೇಡ ಮನಸ್ಸಿನ ಜೋಡಿ ಅಂತಾರೆ. ಧ್ಯಾನವು ಅತ್ಯಂತ ಲೀಲಾಜಾಲವಾಗಿ ಹಾಗೂ ಆನಂದದಾಯಕವಾಗಿರಬೇಕು. ಧ್ಯಾನ ಮಾಡ್ಬೇಕಂದ್ರೆ ಇಷ್ಟವಾಗಿರಬೇಕು, ಇಷ್ಟದಿಂದ ಮಾಡಬೇಕು. ಧ್ಯಾನ ಮಾಡ್ಬೇಕಾದ್ರೆ ಕಷ್ಟದಿಂದ ಮಾಡೋದಲ್ಲ, ಇಷ್ಟಪಟ್ಟು ಮಾಡಿದ್ರೆ ಅದು ಚೆನ್ನಾಗಿರ್ತೈತೆ. ಅದಕ್ಕೇನು ಹೇಳ್ತಾರೆ, ಆನಂದವಾಗಿರಬೇಕು, ಲೀಲಾಜಾಲವಾಗಿರಬೇಕು ಅಂತ ತಿಳಿಸ್ತಾರೆ. ಉಸಿರಿನ ಶಕ್ತಿಯೊಂದಿಗೆ ಒಂದಾಗಿ ಬಿ ವಿತ್ ಯುವರ್ ಬ್ರೆತ್ ಎನರ್ಜಿ. ಈ ವರ್ಡನ್ನು ನಮ್ಮ ಗುರುಗಳು, ನನ್ನ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ನನ್ನ ಆಧ್ಯಾತ್ಮಿಕ ಗುರುಗಳು. ಅವರ ಪಾಠದಿಂದಲೇ ಈಗ ಇಷ್ಟೊಂದು ಆಯುಷ್ಯ ಆರೋಗ್ಯ ಆನಂದದಿಂದ ಇದ್ದೀನಿ.
ಯಾಕಂದ್ರೆ ನಾವು ಎಲ್ಲೋ ದಿನಕ್ಕೊಂದ್ರಾಗ ಸಿಕ್ಕಾಕೊಂಡೇ ಬಿಟ್ಟಿರ್ತೀವಿ. ಏನಾರೇ ಒಂದು ತೊಡಕ್ಕೆ ಆಗಿರ್ತದೆ. ಕಸ ಮನೆ ಅಂದಮೇಲೆ ಕಸ ಬಿದ್ದಿರ್ತೈತಲ್ಲ, ಹಂಗೆ ಕಸ ಬಿದ್ದಿರ್ತೈತಿ. ಅದಕ್ಕೆ ನಮ್ಮ ಗುರುಗಳ ಪಾಠ ಏನು ಮಾಡ್ತೈತಿ, ಪ್ರತಿದಿನ ಪಾಠ ಮಾಡೋದ್ರಿಂದ ಅವ್ರು ಪ್ರತಿದಿನ ಪಾಠ ಮಾಡ್ತಾರೆ, ನಾವು ಅದನ್ನು ಆಚರಣೆಯಲ್ಲಿ ಇರ್ತೀವಲ್ಲ, ಅವಾಗ ಆನಂದವಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳು ಧ್ಯಾನ ಕೂಡಿಸ್ಬೇಕಾದ್ರೆ ಏನು ಹೇಳ್ತಾರೆ, ಯಾವಾಗ್ಲೂ ಬಿ ವಿತ್ ಯುವರ್ ಬ್ರೆತ್ ಎನರ್ಜಿ ಅಂತ ತುಂಬ ಇದು ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಮುಂದಿನ 10 ನಿಮಿಷಗಳ ಕಾಲ ಶ್ವಾಸದ ಕಡೆ ಪೂರ್ಣ ಗಮನವಿರಲಿ. 10 ನಿಮಿಷ ಶ್ವಾಸದ ಕಡೆ ಗಮನವಿರಲಿ ಅಂತಾರೆ. ಯಾವಾಗಲೂ ಧ್ಯಾನ ಕೂಡಿಸಿದ್ರಂದ್ರೆ ನಮ್ಮ ಗುರುಗಳು ಇದೇ ಹೇಳ್ತಾರೆ. ಅವ್ರದ್ದು ಫೇವ್ರೆಟ್ ಇದೊಂದು, ಅವ್ರದ್ದು ಏನು ಅನ್ಬೇಕು ಅದಕ್ಕೊಂದು ಧ್ಯಾನ ಕೂಡಿಸೋದು ಇದು ಅನ್ನೋದು ತುಂಬ ಅದ್ಭುತ. ಅದು ಯಾಕಂದ್ರೆ ಬಿ ವಿತ್ ಯುವರ್ ಬ್ರೆತ್ ಎನರ್ಜಿ, ನಿಮ್ಮ ಉಸಿರಿನ ಶಕ್ತಿ, ಎನರ್ಜಿ ಶಕ್ತಿನ ಬಳಸ್ಕೊಂಡು ಮುಂದಿನ 10 ನಿಮಿಷಕಾರ ನೀವು ಧ್ಯಾನಸ್ಥರಾಗ್ರಿ ಅಂತ ತಿಳಿಸ್ತಾರೆ. ಶ್ವಾಸದ ಕಡೆ ಪೂರ್ಣ ಗಮನವಿರಲಿ, ಯಾವುದೇ ಒತ್ತಡವಿಲ್ಲದೆ ಖುಷಿಯಿಂದ ಶ್ವಾಸ ಗಮನಿಸಿ. ನಮ್ಮ ಜೀವನವು ನಿರಂತರವಾಗಿ ನವನವೀನತೆಯಿಂದ ಕೂಡಿರಬೇಕು. ಯಾವಾಗಲೂ ಏನು ಹೇಳ್ತಾರೆ, ನಮ್ಮ ಜೀವನ ಯಾವಾಗಲೂ ನಗ್ನಾಗ್ತಾ ಇರಬೇಕು, ನವನವೀನವಾಗಿ ಕೂಡಿರಬೇಕು ಅಂತ ತಿಳಿಸ್ತಾರೆ. ಒತ್ತಡವಿಲ್ಲದೆ ಖುಷಿಯಿಂದ ಗಮನಿಸಬೇಕು. ಒತ್ತಡ ಮಾಡ್ಕೊಳ್ಳೋದಲ್ಲ, ಅಯ್ಯೋ ಧ್ಯಾನ ಕೂತ್ರೆ ಎಷ್ಟು ಬೇಜಾರು, ಯಾವಾಗ ಟೈಮ್ ಆಗ್ತದಾನೆ, ಯಾವಾಗ ಎಬ್ಬಿಸ್ತಾರನ, ಯಾವಾಗ ಕಣ್ಣು ತೆಗಿಬೇಕನ, ಈ ಥರ ಅನ್ಬಾರ್ದು. ಇಷ್ಟಪಟ್ಟು ಕೂತ್ಕೊಬೇಕು. ಒಂದು ಗೆರೆ ಹಾಕಬೇಕು ಅಂದ್ರೆ ಲಕ್ಷ್ಮಣ ರೇಖೆದಾರ ಇರಬೇಕು ನಮ್ಗೆ. ಯಾಕಂದ್ರೆ ನಾವು ಮನಸ್ಸು ಕೇಳಲ್ಲ, ಎದ್ದೇಳು ಸಾಕು ಬಿಡು ಮತ್ತೆ ಮಾಡಾತಿ ಅಂತ ಅನಿಸ್ತೈತಿ. ಅದಕ್ಕೊಂದು ರೂಲ್ಸ್ ಹಾಕಬೇಕು. ರೂಲ್ಸ್ ಹಾಕಿ ಕೂತ್ಕೊಳ್ಬೇಕು. 10 ನಿಮಿಷ ಕೂಡ್ತೀನಿ ಅಂತಂದ್ರೆ 10 ನಿಮಿಷ ಕೂತ್ಬೇಕು. ಅದು ಮನಸ್ಸು ಹೇಳ್ತದೆ, ಸಾಕಿದ್ದವಳು ಆಗಿರ್ಬೇಕು, 10 ನಿಮಿಷ ಆಯಿತು ಏನಿಲ್ಲ, ಯಾರು ಎಬ್ಬಿಸ್ತಾರೆ. ಮತ್ತು ಇಂಥವೆಲ್ಲ ಬಿಟ್ಟು ಏನು ಮಾಡಬೇಕು, ಕೂತ್ಕೊಳ್ಳೋದನ್ನು ಕಲಿಬೇಕು. ಮೊದಲು ಧ್ಯಾನ ಘಟಿಸ್ತದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಕೂಡೋದನ್ನು ಕಲಿಬೇಕು. ನಾವು ಕೂತ್ಕೊಳ್ಳೋದು ಕಲ್ತೀವಂದ್ರೆ ನೋಡಿರಿ, LKG ಮಗು ಶಾಲೆಗೆ ಹೋಗಿದ ತಕ್ಷಣ ಶಾಲೆಯಲ್ಲಿ ಕೂರಲ್ಲ. ಮೊದಲು ಏನು ಮಾಡ್ತದೆ ಮಗು, ಯಾವಾಗಲೂ ಅಳ್ತಾ ಇರ್ತದೆ, ಎದ್ದು ಹೋಗ್ತಾ ಇರ್ತದೆ, ತಾಯಿ ಕೇಳ್ತಾ ಇರ್ತೈತಿ ಅಲ್ಲ. ಹಂಗೆ ನಮ್ಮ ಮನಸ್ಸು ಕೂಡ ಫಸ್ಟ್ ಧ್ಯಾನಕ್ಕೆ ಕುಂಡಿರ್ತೀವಲ್ಲ, ಕುಂಡ್ರಕ್ಕೆ ಆಗೋದಿಲ್ಲ. ಎದ್ದೇಳನೇನು ಸಾಕು, ಯಾವಾಗ ಕಣ್ಣು ತೆಗಿಸ್ತಾರೇನಪ್ಪ, ಯಾಕೆ ಬರೀ ಆಲೋಚನೆಗಳು ಬರ್ತಾವಲ್ಲ ಮೊದಲೆಲ್ಲ. ಅದಕ್ಕೇನು ಮಾಡ್ತಾರೆ, ಅದು ಏನು ಮಾಡ್ತದೆ, ಯಾವತ್ತೂ ಸಾಕು ಕಣ್ಣು ತೆಗಿ, ಎದ್ದೇಳು ಅನ್ನಿಸ್ತಾ ಇರ್ತೈತಿ, ಮನಸ್ಸು ಹೇಳ್ತಾ ಇರ್ತೈತಿ. ಆದರೂ ಕೂಡ ನಾವು ಅದನ್ನು ಪ್ರೀತಿಯಿಂದ ಮತ್ತೆ ಶ್ವಾಸದ ಕಡೆ ಗಮನ ಹರಿಸಿ ಪ್ರೀತಿಯಿಂದ ಅದಕ್ಕೆ ಕೂಡ್ಸೋಕ್ಕೆ ಒಂದು ರೂಲ್ಸ್ ಹಾಕ್ಕೊಬೇಕು. ನಾನು 10 ನಿಮಿಷ ಕೂಡ್ತೀನಿ. ನಮ್ಮ ವಯಸ್ಸು ಎಷ್ಟು, ನಮ್ಮ ಗುರುಗಳಂತ ಹೇಳ್ಯಾರ, ಎಷ್ಟು ನಿಮಿಷ ಕೂತ್ಕೋದು ಬೇಕು, ನೀವು ಎಷ್ಟು ವಯಸ್ಸು ಐತಿ ಅಷ್ಟು ನಿಮಿಷ ಕೂಡ್ರಿ ಅಂತ ಹೇಳ್ಯಾರಲ್ಲ. ಇನ್ನು 50 ನಿಮಿಷ ಫಸ್ಟ್ ಕೂಡೋಕ್ಕಾಗಲಿಲ್ಲ ಅಂದ್ರೂ ಮೊದಲು 5 ನಿಮಿಷ 10 ನಿಮಿಷ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋತಾ ಹೋಗಬೇಕು. ಮೊದಲು ಬಿಗಿನರ್ಸ್ ಫಸ್ಟ್ ಧ್ಯಾನಕ್ಕೆ ಬಂದಾಗ ನಾವು ನಮ್ಮ ಗುರುಗಳು ತಿಳಿಸಿದ್ದೇನು, ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಕೂಡ್ರಿ ಅಂತ ಹೇಳ್ಯಾರ. 50 ವರ್ಷ ಇದ್ರೆ 50 ನಿಮಿಷ, 20 ವರ್ಷ ಇದ್ರೆ 20 ನಿಮಿಷ. ಮೊದಲು ಬಿಗಿನರ್ಸ್ ಅವರಿಗೆ ಏನು ಮಾಡಬೇಕು, 5 ನಿಮಿಷ ರೂಢಿ ಮಾಡ್ಕೋತ ಹೋಗಿ ನಮ್ಮ ವಯಸ್ಸು ಎಷ್ಟದ ಅಷ್ಟನ್ನು ಕೊಡಬೇಕು. ಇನ್ನೂ ಹೆಚ್ಚಿಗೆ ಮಾಡೋದಂತೂ ಇನ್ನೂ ಒಳ್ಳೆಯದು. ಯಾಕಂದ್ರೆ ಇನ್ನೂ ಹೆಚ್ಚಿನ ಪ್ರಾಣಶಕ್ತಿ, ಎನರ್ಜಿ, ಶ್ವಾಸದ ಉಸಿರಿನಲ್ಲಿರುವ ಶಕ್ತಿ, ಪ್ರಾಣಶಕ್ತಿ ಹೆಚ್ಚಾಗಿ ಬರ್ತದೆ. ಹೆಚ್ಚಾಗಿ ನಮ್ಮ ಪ್ರಾಣಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡ್ತು ಅಂದ್ರೆ ಚೈತನ್ಯ ಭರಿತರಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ಖುಷಿಯಿಂದ ಉಲ್ಲಾಸದಿಂದ ಇರ್ತೀವಿ. ಅದಕ್ಕಾಗಿ ಏನು ಹೇಳ್ತಾರೆ ಗುರುಗಳು, ನೀವು ಪ್ರೀತಿಯಿಂದ ಕೂತ್ಕೊಳ್ರಿ, ಒತ್ತಾಯದಿಂದ ಮಾಡಬೇಡ್ರಿ, ಕಷ್ಟ ಮಾಡ್ಕೋಬೇಡ್ರಿ, ಪ್ರೀತಿ ಇಷ್ಟಪಟ್ಟು ಮಾಡಿರಿ, ಎಷ್ಟನಾರ ಮಾಡಿರಿ, ಇಷ್ಟಪಟ್ಟು ಮಾಡಿರಿ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಏನು ಹೇಳ್ತಾರೆ, ಇರಬೇಕು, ನವನವೀನತೆಯಿಂದ ಕೂಡಿರಬೇಕು. ನಿರಂತರವಾಗಿ ಯಾವತ್ತು ಜೀವನ ನವನವೀತವಾಗಿರಬೇಕು, ಉಲ್ಲಾಸಭರಿತವಾಗಿರಬೇಕು, ಚೈತನ್ಯಭರಿತರಾಗಿರಬೇಕು ಅಂತ ಹೇಳ್ತಾರೆ. ಶರೀರದಲ್ಲಿ ಹಾಗೂ ಮನಸ್ಸಿನಲ್ಲಿ ಸಮಾಧಾನ ತಾನಾಗೇ ಸಿದ್ಧಿಸುತ್ತದೆ. ನಾವು ಕೂತೇವಂದ್ರೆ, ಕೂಡೋದನ್ನು ಕಲ್ತೇವಂದ್ರೆ, ರಿಕ್ಸೇಷನ್ ಹಿಂಗೆ ರೂಲ್ಸ್ ಹಾಕ್ಬೇಕು. ನಾವು ಕೂಡ ಇಷ್ಟು ಹೊತ್ತು ಕೂಡೇಬೇಕು ನೋಡ್ರಿ ಅಂತ ಹೇಳ್ದೇವಂದ್ರೆ, ಅಷ್ಟು ಕೂತಂದ್ರೆ ಏನಾಗ್ತದೆ, ಮನಸ್ಸಿಗೆ ಸಮಾಧಾನ ಸಿಗ್ತೈತಿ. ನಿರಂತರವಾಗಿ ಮಾಡೋಕ್ಕೆ ಸಮಾಧಾನ ಸಿಗ್ತದೆ, ಮನಸ್ಸಿನಲ್ಲಿ ತಾನಾಗೇ ಸಿದ್ಧಿಸ್ತದಂತ ಹೇಳಿ. ನಾವು ಸುಮ್ಮನೆ ಉಸಿರಿನ ಮೇಲೆ ಗಮನ ಕೊಟ್ಟೇವಂದ್ರೆ ನನಗೇನು ಬೇಕು ಎಲ್ಲನೂ ಕೂಡ ತಾನಾಗಿಯೇ ಸಿಗ್ತದೆ, ಸಮಾಧಾನವೂ ತಾನೇ ಸಿಗ್ತದೆ, ಎಲ್ಲ ಸಿದ್ಧಿಸ್ತಾ ಹೋಗ್ತಾವ ಅಂತಂದು ಅಲ್ಲ. ನಿಮ್ಮ ಉಸಿರಿನ ಪ್ರೀತಿ ಆಸ್ವಾದಿಸಿ, ನಮ್ಮ ಉಸಿರಿನ ಪ್ರೀತಿನ ಆಸ್ವಾದಿಸ್ಬೇಕಂತ ನೋಡಿರಿ ಎಷ್ಟೈತಿ. ನೋಡೋಣ ಒಂದಿಷ್ಟು ಉಸಿರು ಬೇಡ ಅಂತೇಳಿ ಅನ್ನೋಕ್ಕಾಗ್ತದೇನ, ಉಸಿರು ಬೇಡ ಅನ್ನೋಕ್ಕಾಗ್ತದೆ. ಏನಾರ ಅಕಸ್ಮಾತ್ ನನಗೆ ಅನ್ನಿಸ್ತದೆ ಒಳಗೊಮ್ಮೆ, ಏನಾರ ಎಲ್ಲ ಒಂದೊಂದು ಕೆಲಸಗಳೆಲ್ಲ ನಮ್ಮ ಕೈಯಾಗ ಅದಾವ ಮಾಡ್ಕೊಳ್ಳೋ ಮಟ್ಟು. ಈ ಉಸಿರು ಕೂಡ ನಮ್ಮ ಕೈಯಾಗ ಏನಾರ ಕೊಟ್ಟಿದ್ದ ಅಂದ್ರೆ ಭಗವಂತ ಉಸಿರಿಗೂ ಏನೋ ಒಂದು ಐಡಿಯಾ ಮಾಡಿಬಿಡ್ತಿದ್ದೆವು.
ಅದು ತಾನೇ ತಾನು ಉಸಿರು ತೊಗೊಳ್ತದ ಬಿಡ್ತದ. ಏನಾರ ಈ ನಮ್ಮ ಮನಸ್ಸಿಗೆ ನಮ್ಮಲ್ಲೇ ನಮಗೆ ಇದೊಂದು ಶಕ್ತಿ ಕೊಟ್ಟಿದ್ನಂದ್ರೆ ದೇವ್ರ, ಉಸಿರು ತೊಗೋರಿ ಉಸಿರು ಬಿಡ್ರಿ, ನೀವೇ ಯಾವಾಗ ಬೇಕಾದಾಗ ಮಾಡಿರಿ ಅಂದ್ರೆ, ನಾವು ಇವಾಗ ಇಲ್ಲಿ ಊಟ ತಿಂಡಿ ಬಿಟ್ಟು ಜೀವಿಸಾಕತ್ತೀವಲ್ಲ, ಇದನ್ನು ಉಸಿರು ಒಂದು ಕಡೆ ಇಟ್ಟುಬಿಟ್ಟು ಜೀವಿಸ್ತಿದ್ವಿ ಏನೋ. ಅಷ್ಟು ಒತ್ತಡ ಜೀವನ ಭ್ರಮಾತ್ಮಕದಲ್ಲಿ. ಇವಾಗ ನೋಡಿರಿ, ಈ ದೇಹಕ್ಕೆ ಅವಶ್ಯ ಆಗ್ಯದ ಊಟ, ಆಹಾರ ಅವಶ್ಯ ಐತಿ ಅಂದರೂ ಕೂಡ ಈ ಅವಶ್ಯ ಆಗಿರೋ ಆಹಾರ ಬಿಟ್ಟು, ಪದ್ಧತಿಗಳನ್ನು ಬಿಟ್ಟು ಏನು ಮಾಡತ್ತೀವಿ, ಕೆಲಸ ಮಾಡಕತ್ತೀವಿ, ಒತ್ತಡ ಮಾಡ್ಕೊಂಡೀವಿ. ಊರಿಗೆ ಹೋಗ್ತೀವಿ, ಊಟ ಮಾಡ್ಲಾರೆ ಊರಿಗೆ ಹೋಗ್ತೀವಿ, ಮತ್ತು ಆಮೇಲೆ ಕೆಲಸ ಮಾಡ್ತಿರ್ತೀವಿ, ಏನೋ ಕೆಲಸದಲ್ಲಿ ಊಟ ಉಪವಾಸ ಮಾಡಿ ಡ್ಯೂಟಿಗೆ ಹೋಗ್ತಾರೆ. ತಿನ್ನೋಕ್ಕಾಗಲ್ಲ ಡ್ಯೂಟಿ ಮಾಡೋರಿಗಂತೂ, ಯಪ್ಪ ದೇವ್ರೆ ಭಾಳ ಕಷ್ಟ ಐತೆ ಅವ್ರಿಗೆ. ಮನೆಗೆ ಹೆಣ್ಮಕ್ಳಿಗೂ ತುಂಬ ಕಷ್ಟ, ಅವರಿಗೂ ಕೂಡ ಕಷ್ಟ. ಹೆಣ್ಮಕ್ಳಿಗೆ ಅಂದ್ರೆ ತೀರಾ ಕಷ್ಟ. ಗಂಡು ಮಕ್ಳಾದ್ರೆ ಮಾಡಿದ್ದು ಊಟ ಮಾಡಿ ಡ್ಯೂಟಿಗೆ ಹೋಗ್ತಾರೆ ಅಷ್ಟೇ. ಹೆಣ್ಣು ಮಕ್ಕಳಿಗೆ ಮನೆ ಕೆಲಸನೂ ಮಾಡಿಕೊಂಡು ಎಲ್ಲ ಸರಿ ದೂಗಿಸ್ಕೊಂಡು ಹೊರಗಡೆನೇ ದುಡಿಬೇಕು. ಹೆಣ್ಣಿಗೆ ಎರಡೆರಡು ಶಕ್ತಿ ಐತಿ, ಮಾಡ್ತಾಳೆ ಅವಳು. ಸಹನಾ ಶಕ್ತಿ ಐತಿ ಜಾಸ್ತಿ ಹೆಣ್ಮಗಳಿಗೆ. ಅದಕ್ಕಾಗಿ ಅವಳು ಮಾಡ್ತಾಳಲ್ಲ, ಒಂದೊಂದು ಟೈಮ್ ಊಟ ಮಾಡೋಕ್ಕೂ ಆಗಲ್ಲ ಈ ಒತ್ತಡ ಜೀವನಕ್ಕೆ. ಮತ್ತು ಭ್ರಮಾತ್ಮಕ ಜೀವನದಲ್ಲಿಯೂ ಕೂಡ ಉಪವಾಸ ಮಾಡೋರು ಅದಾರ, ಉಪವಾಸ ದುಡಿತಾರೆ. ಉಪವಾಸ ತಿನ್ನಕ್ಕೆ ಪುಸತ್ತಿಲ್ಲಾರ್ದಂಗೆ ಹಿಂಗೆ ತಿಂತಾ ಇರ್ತಾರೆ. ಒಂದು ತುತ್ತು ತಿನ್ನೋದು, ಏನೋ ಕಂಪ್ಯೂಟರ್ನಾಗ ಮಾಡೋದು, ಒಂದು ತುತ್ತು ತಿನ್ನೋದು, ಏನೋ ಮಾಡೋದು. ಆದ್ರೆ ಊಟದ ಸ್ವಾದನ ಅನುಭವಿಸ್ತಾ ಇಲ್ಲ. ಒಂದು ಕಾಪಿ ಕುಡಿತಾರೆ, ಕಾಪಿಗೆ ಒಂದು ಸಿಪ್ ಒಂದು ಗುಟ್ಟು ಕುಡಿಯೋದು, ಕಂಪ್ಯೂಟರ್ನಾಗ ಕೈ ಆಡ್ಸೋದು. ಒಂದು ಗುಟ್ಟು ಕುಡಿ ಎರಗಲ್ಲ ಇರ್ತದೆ, ಮಾಡೋಷ್ಟ್ರಾಗೆ ಮತ್ತು ಚಾ ಅರುದು ಏನು ತಡಾಗ್ತವೆ. ಮಾಡೋಷ್ಟ್ರಾಗೇ ಒಂದು ಗುಟ್ಟು ಕುಡಿಯೋದ ಸುಡೋದಿದ್ದಾಗ ನೋಡಿ ಮಟ್ರೆ ಇರ್ತದೆ. ಆಮೇಲೆ ಮತ್ತೊಂದು ಗುಟ್ಟು ಕೊಡೋದು, ಮತ್ತೊಂದು ಗುಟ್ಟು ಕೊಡೋದು. ಏನು ಕೆಲಸ ತಿನ್ನೋಕ್ಕೂ ಬರ್ಸೋದಿಲ್ಲಾರ್ದಂಗೆ ಕೆಲಸ ಮಾಡಕತ್ತಾರ ಅವರು. ನಮ್ಮ ಗುರುಗಳು ತಿಳಿಸ್ತಾರೆ, ಉಸಿರಿನಲ್ಲಿರುವ ಸ್ವಾದನ ಅನುಭವಿಸಿರೋ ಅಂತ ಹೇಳಿ. ಇವರು ಅಡುಗೆಯಲ್ಲಿರೋ ಸ್ವಾದ ಅನುಭವಿಸ್ಲಿಕ್ಕೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ ನಮಗೆ. ನಾವು ಈ ಉಸಿರಿನ ಸ್ವಾದ ಅನುಭವಿಸ್ಬೇಕಂದ್ರೆ ಎಷ್ಟು ಸಾಧನೆ ಮಾಡ್ಬೇಕು ನಾನು, ಎಷ್ಟು ನಿಸ್ವಾರ್ಥವಾಗಿ ಈ ಭ್ರಮಾತ್ಮಕದಿಂದ ಹೊರಗೆ ಬಂದಾಗ ಈ ಉಸಿರಿನ ಸ್ವಾದ ಗೊತ್ತಾಗ್ತದೆ, ರುಚಿ ಗೊತ್ತಾಗ್ತದೆ. ಈ ಉಸಿರಿನ ರುಚಿ ನಮಗೆ ಅದ್ಭುತ ಅನಿಸಕ್ಕೆ ಹೊತ್ತಂದ್ರೆ ಧ್ಯಾನ ಗಡ್ಸೋದು ತಡ ಆಗಲ್ಲ. ಧ್ಯಾನ ಹಂಗೆ ಮಗ ಯಾವತ್ತೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ ಅನ್ನಿಸ್ತೈತಿ. ಏನು ಯಾವಾಗಾರು ಒಳ್ಳೆಯ ಈ ಪಾನಿಪುರಿ ಇಷ್ಟ ಆಯ್ತು, ಪಾನಿಪುರಿ ತಿನ್ನೋಕೆ ಇಷ್ಟ ಆದ್ರೆ ಯಾವತ್ತು ಪಾನಿಪುರಿ ಕಡೆ ಹೋಗ್ತೀವಿ. ಇಲ್ಲಿ ಸಿಗಲಿಲ್ಲ ಅಂದ್ರೆ ಮನ್ಯಾಗ ಮಾಡ್ಕೊತಿರ್ತೀವಿ, ಮನ್ಯಾಗ ಸಿಗಲಿಲ್ಲ ಅಂದ್ರೆ ಹೊರಗಡೆ ತಿಂತೀವಿ. ಹೊರಗೆ ಹೋದಾಗ ಏನೇ ಬಿಟ್ಟರು ಕೂಡ ಇಷ್ಟವಾದದ್ದು ಪಾನಿಪುರಿ ಯಾವುದೋ ಇಷ್ಟ ಆಯ್ತು ಅಂದ್ರೆ ಅದು ತಿಂತೀವಿ ನಾವು. ಆಗ ಉಸಿರಿನಲ್ಲಿರುವ ಸ್ವಾದವನ್ನು ಗಮನಿಸಿ ಅದನ್ನು ಸ್ವಾದ ಅನುಭವಿಸ್ರಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಅಲ್ರಿ. ನಾನು ನಿಸ್ವಾರ್ಥವಾಗಿ ಶೂನ್ಯಸ್ಥಳಾಗಿ ಆ ಉಸಿರಿನ ಸ್ವಾದನ ಅನುಭವಿಸಿದೇವಂದ್ರೆ ಅದ್ಭುತವಾದ ಸ್ವಾದ ಐತೆ, ಅದು ಭಾಳ ರುಚಿ ಐತದು. ನೀವು ಅನುಭವಿಸ್ರಿ, ಮಾಡಿರಿ, ಧ್ಯಾನ ಮಾಡಿರಿ. ಆ ಸ್ವಾದನ, ಆ ಧ್ಯಾನದ ಸ್ವಾದನ, ಉಸಿರಿನ ಸ್ವಾದನ ನಾವು ಅನುಭವಿಸಿ ಇಷ್ಟು ಖುಷಿ ಆಗೈತಿ, ಇಷ್ಟು ಆನಂದ ಆಗ್ಯದ. ಯಪ್ಪ ಇಂಥದ್ದು ಇತ್ತ ಜೀವನ, ಈ ಥರ ನರಕದ ಜೀವನ. ಇದೇ ಉಸಿರು ಇದೇ ತೊಗೊಂಡಿದ್ದೆ, ಆದ್ರೆ ನಾವು ಸ್ವಾದ ಗೊತ್ತಾಗಿದ್ದಿಲ್ಲ. ಉಣ್ಣಕ್ಕೆ ಅದು ಟೇಸ್ಟ್ ನೋಡಿದ್ದಿಲ್ಲ. ಇದು ಉಸಿರಿನ ಟೇಸ್ಟ್ ಗೊತ್ತಿದ್ದಿದ್ದಿಲ್ಲ ನಮಗೆ. ಉಸಿರೈತಾ ಮೂಗೈತಾ ಗೊತ್ತೇ ಇಲ್ಲ. ಭ್ರಮಾತ್ಮಕದಲ್ಲಿ ಜೀವಿಸ್ತಾ ಇದ್ವಿ. ಮನೆ ಮಾಡಬೇಕು, ಹೊಲ ಮಾಡಬೇಕು, ಮಕ್ಕಳು ಮರಿ, ನಾನು ನಂದು ಅಹಂಕಾರ. ಇದ್ರ ಬಿಟ್ಟರೆ ಸ್ವಾದ ಮತ್ತೊಂದು ಏನೂ ಗೊತ್ತಾಗಿಲ್ಲ ನಮಗೆ. ಇದು ಏನು ಇಂಥ ಸ್ವಾದ. ಮನೆ ಮಾಡ್ಬೇಕನ್ನೋ ಸ್ವಾದ, ಹೊಲ ಮಾಡ್ಬೇಕನ್ನೋ ಸ್ವಾದ, ರೊಕ್ಕ ಗಳಿಸ್ಬೇಕನ್ನೋ ಸ್ವಾದ, ನಾನು ನಂದು ದಿಮಾಕ ಅಹಂಕಾರ. ಇಂಥದ್ರಾಗ ಉಸಿರು ಮರ್ತೀವಿ. ನಮ್ಮ ದೇಹದ ಮೇಲಿನ ಅಂಗಾಂಗಗಳು ಮರ್ತೀವಿ. ನನ್ನ ದೇಹ ಐತಾ ಅಂತ ಮರ್ತೀವಿ. ಊಟದ ಸ್ವಾದ ಮರ್ತೀವಿ. ಎಷ್ಟು ಮೂರ್ಖತ್ವದಿಂದ ಇದ್ದೀನಿ ಅಂತ ನಮ್ಮ ಜನರಿಗೆ ಹೇಳಲ್ಲ ನಾನು ಅನ್ಕೋತೇನೆ. ನೆನಪೇ ಇರಲಿ. ಸೂರ್ಯ ಬಂದು ನಾ ಹೋದ್ನ, ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಬಟ್ಟೆ ಒಣಗಲಿಲ್ಲ ಅಂದ್ರೆ ನೆನಪು ನಮಗೆ ಸೂರ್ಯ ಬಂದಿದೆ. ಯಾಕೆ ಇವತ್ತು ಬಟ್ಟೆ ಒಣಗಿಲ್ಲ ಅಂದ್ರೆ ಬಿಸಿಲು ಬಿದ್ದಿಲ್ಲ. ಇಷ್ಟು ಭ್ರಮಾತ್ಮಕದಾಗ ಇದ್ದೀವಲ್ಲ. ಸೂರ್ಯ ಬೆಳಗ್ಗೆ ದಿನಾಲೂ ಬರ್ತಾನೆ, ಹೊಸ ತನಾನ ತೊಗೊಂಡು ಬರ್ತಾನೆ. ಅವನು ಒಂದೇ ದಿನ ಬರಲಿಲ್ಲ ಅಂದ್ರೆ ಎಷ್ಟೋ ಮೈಕೈ ನೋವು ಆಗ್ತವೆ, ಏನೇನೋ ಚೆನ್ನಾಗಿ ಹೂಸತ್ತೆ ಅರಳಲ್ಲ ಸೂರ್ಯ ಬರೆದಿದ್ರೆ. ಇಷ್ಟೊಂದೆಲ್ಲ ಅದ್ಭುತ ಮ್ಯಾಜಿಕ್ ಆಗೋದನ್ನು ನೋಡೋದು ಬಿಟ್ಟು ನಾವು ಮ್ಯಾಜಿಕ್ ಏನು ನೋಡಕತ್ತೀವಿ ಅಂದ್ರೆ ಇದು ಗಾಳಿಗೆ ಹಾರಿ ಹೋಗೋ ಮ್ಯಾಜಿಕ್ ನೋಡತ್ತೀವಿ. ನಾಳೆಗೆ ಬಿಟ್ಟು ಹೋಗೋ ಮ್ಯಾಜಿಕ್ಕಿನಲ್ಲಿ ಬಡ್ದಾಡ್ಲಕತ್ತೀವಿ. ಹೊಲ ಮಾಡೋದು, ಮನೆ ಮಾಡೋದು, ರೊಕ್ಕ ಮಾಡೋದು, ಮಂದಿ ಮಗ, ನಾನು ನಂದು ಅಹಂಕಾರ. ಇವಂತೂ ಭಾಳ ಅದಾವಪ್ಪ. ಷಡ್ರಿಪ್ಪುಗಳು, ನಾನು ನಂದು, ಮತ್ತು ನಾನೇ ಮಾಡಬೇಕು, ಮತ್ತು ಆಸೆ ಅಪೇಕ್ಷೆ, ಇವೆಲ್ಲ ಅದಾವ ಭಾಳ ಅದಾವಲ್ಲ. ಇವು ಭಾಳ ಇದಕ್ಕೆ ಉಸಿರಿನ ಸ್ವಾದ ಗೊತ್ತಾಗಲ್ಲ. ಅದಕ್ಕೇನು ಮಾಡಬೇಕು, ಇವೆಲ್ಲ ಸ್ವಲ್ಪ ಭಾಳ ಅಲ್ಲ, ಒಂದು ಸ್ವಲ್ಪ ಹಿಂದಕ್ಕೆ ಬಂದೇವಂದ್ರೆ ಉಸಿರಿನ ಸ್ವಾದ ಗೊತ್ತಾಗ್ತದೆ.
ಉಸಿರಿನ ರುಚಿ ಗೊತ್ತಾಗ್ತದೆ. ಆ ಉಸಿರಿನ ರುಚಿ ಗೊತ್ತಾಯಿತು ಅಂದ್ರೆ ಆ ಕಣ್ಣು ತೆಗಿಯೋಕ್ಕಾಗಲ್ಲ. ಧ್ಯಾನ ಯಾವಾಗ ನೋಡಿದ್ರು ಧ್ಯಾನ ಮಾಡೋಂಗಾಗ್ತದೆ. ಅಷ್ಟು ಕೇಳ್ತಾರೆ ನಮ್ಮ ಗುರುಗಳು, ಉಸಿರಿನ ರುಚಿನ ಗಮನಿಸ್ರಿ ಅಂತಾರೆ. ಎಷ್ಟು ಅದ್ಭುತ ಅಲ್ಲ. ಯಾರು ಹೇಳ್ತಾರೆ ಈ ಥರ? ನಮ್ಮ ಯಾರಿಂದ ಸಾಧ್ಯ ಅಂದ್ರೆ ಇದು ನನ್ನ ಆಧ್ಯಾತ್ಮಿಕ ಗುರುಗಳಿಂದನೇ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ರುಚಿ ಅನುಭವಿಸ್ರಿ ಅಂದ್ರೆ ಏನು ಅನುಭವಿಸ್ರಿ? ಈಗ ಫಸ್ಟ್ನೇವ್ರಿಗೆ ನಿಮಗೆ ಫಸ್ಟ್ ಧ್ಯಾನ ಮಾಡೋರಿಗೆಲ್ಲ ಏನು ರುಚಿ ಇರ್ತೈತೆ ಅದು ಅನ್ನಿಸ್ತಿರ್ಬೇಕು ನಿಮಗೆ. ಆದ್ರೆ ಧ್ಯಾನ ಮಾಡಿರಿ, ಧ್ಯಾನಸ್ಥರಾಗ್ರಿ, ನಿಸ್ವಾರ್ಥದಿಂದ ಹೆಚ್ಚು ಧ್ಯಾನ ಮಾಡಿದೆವಂದ್ರೆ ಅದು ರುಚಿ ಗೊತ್ತಾಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿರಿ, ಧ್ಯಾನ ಕೂಡೋಣ ಎಲ್ಲರೂ. ಶ್ವಾಸವನ್ನು ಗಮನಿಸಿ, ನಿಮ್ಮ ಜೀವನದಂತಹ ಪ್ರೀತಿಸಿ ಆಸ್ವಾದಿಸಿರಿ ಅಂತ, ಮತ್ತು ಅದರೊಳಗೆ ಜೀವಿಸಿ, ಅದರೊಳಗೆ ಜೀವಿಸ್ರಿ. ಉಸಿರಿನಲ್ಲೇ ಜೀವಿಸ್ರಿ ಅಂತ ಹೇಳ್ತಾರೆ ನೋಡ್ರಿ. ಜೀವಿಸಬೇಕು ಅಂದ್ರೆ ಉಸಿರು ಬೇಕೇ ಬೇಕು. ನಾನು ಹೆಂಗೆ ಜೀವಿಸಕತ್ತೀನಂತ ಅರಿವಿಗೆ ಬಂದಿಲ್ಲ ಹೆಂಗೆ ಜೀವಿಸ್ತಾ ಇದ್ದೀನಂತ. ಉಸಿರೈತಾ ಮೂಗೈತಾ, ಉಸಿರು ತೊಗೋಬೇಕಾ ಬಿಡಬೇಕಾ, ಅದು ತನ್ನ ಪಾಡಿಗೆ ತಾನು ಮಾಡ್ತೈತೆ ಅದು. ಅದೇ ಹೇಳಿದ್ದು ನಾನು, ನನ್ನ ಕೈಯಾಗ ಉಸಿರನ್ನು ನೀನು ಆಡಿಸು, ಏನೋ ಕೆಲಸ ಮಾಡ್ದಂಗೆ ಅದು ಕೂಡ ಉಸಿರು ನೀನೇ ಆಡಿಸು ಅಂತ ದೇವ್ರು ನಮಗೆ ಒಪ್ಪಿಸಿದ್ನಂದ್ರೆ, ನಾವು ಉಸಿರುದು ಕೂಡ ಈ ಹೆಂಗೆ ಊಟ ಬಿಟ್ಟು ಎಲ್ಲ ದಗ್ದ ಮಾಡ್ತೀವಿ ನೋಡಿ ಕೆಲಸ, ಹಾಗೆ ಉಸಿರು ಕೂಡ ಬಿಟ್ಟು ಕೆಲಸ ಮಾಡ್ತಿದ್ವಿ ಏನೋ ಅಂತ ಅನ್ನಿಸ್ತೈತಿ. ಅನ್ನಿಸ್ತೈತಿ. ಇವಾಗ ಊಟ ದೇಹಕ್ಕೆ ಅವಶ್ಯವಾಗಿರೋದು ಊಟನೇ ಬಿಟ್ಟು ಜೀವಿಸಕತ್ತೆ. ಇದು ಏನು ಬದುಕ್ಲಿಕ್ಕೆ ಒತ್ತಡ ಮಾಡ್ಕೊಂಡಿವಿ ಅಂದಮೇಲೆ ಈ ಉಸಿರಿನದು ಏನಾರು ನಮ್ಮ ಕೈಯಾಗ ಕೊಟ್ರೆ ಅದನ್ನು ಕೂಡ ಒಂದು ಕಡೆ ಇಡು, ಇನ್ನೊಂದು ಜರ ನಿಂತು ಮಾಡ್ತೀನಿ ತೊಗೋತೀನಿ ನಿನಗೆ ಅಂತಿದ್ವಿ ನಾವು. ಅದಕ್ಕೆ ಬೇಡ ಇವ್ರು ಉಸಿರು ಹಿಂಗಾದ್ರೆ ಅವರು ಸರಿ ಇಲ್ಲ ಅಂತೇಳಿ ದೇವ್ರ ಕೈಯಾಗಿ ಇಟ್ಕೊಂಡ್ಬಿಟ್ಟ ನಾವು ಉಸಿರಾಟ. ಅದು ನಾವು ಸುಮ್ಮನಿದ್ರೂ ಉಸಿರಾಡ್ತೈತಿ, ತಾನು ಮಾಡ್ತಾರೆ. ಯಾರು ಮಾಡ್ತಾರೆ ಇದನ್ನು? ಈ ಥರ ಉಸಿರಾಟ ಯಾರು ಮಾಡ್ತಾರೆ? ಏನೋ ಒಂದು ಇದೇನು ಸ್ವಾಧ್ಯಾಯ ಮಾಡಕತ್ತೀನಿ ಅಂದ್ರೆ ಇದು ನಾ ಮಾಡಿದೆ ಅಂತ ಹೇಳಿದೆ. ಉಸಿರಾಟ ಮಾಡಕತ್ತಾರ, ಉಸಿರು ಆಡಕತ್ತೀವಿ, ಉಸಿರು ಆಡ್ತಾ ಇದೆ. ಯಾರು ಆಡಿಸ್ತಾ ಇದ್ದಾರ? ನಾನು ಮಾಡ್ತಿದ್ದೀನ ಇಲ್ಲ ಅಂದರೆ ಯಾರು ಮಾಡ್ತಾ ಇದ್ದಾರೆ ಅಲ್ಲಿ? ಎಷ್ಟು ಅದ್ಭುತ ಮ್ಯಾಜಿಕ್ ಐತಿದು. ಅದಕ್ಕೆ ಅದು ಆಡಲಿಲ್ಲ ಅಂದ್ರೆ, ಉಸಿರು ಆಡಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ? ಇಲ್ಲಿ ಇರ್ತೀನೇನು? ಹೋಗ್ಬಿಡ್ತೀನಿ. ಹಾಗಾಗಿ ಉಸಿರಿನ ಜೊತೆ ಉಸಿರಿನ ಸ್ವಾದನ ಅನುಭವಿಸ್ರಿ, ಉಸಿರಿನ ಜೊತೆ ಆಟ ಆಡ್ರಿ ಅಂತ ತಿಳಿಸ್ತಾರೆ. ನೀವು ಆಟ ಆಡ್ತಾ ಉಸಿರಾಟದ ಜೊತೆ ಆಟ ಆಡ್ತಾ ಧ್ಯಾನಸ್ಥರಾಗೋಣ. ಹೇಗಂದ್ರೆ ಉಸಿರು ಕಡ್ಲಾಕ್ಸಿಟ್ಟು ಉಸಿರು ತೊಗೊಳ್ಳೋದು ಬಿಡೋದು ನಿಧಾನಕ್ಕೆ. ಈ ಥರ ಮಾಡ್ತಾಯಿದ್ರೆ, ಗಮನಿಸ್ತಾ ಇದ್ರೆ ಅದರ ಸ್ವಾದ ಗೊತ್ತಾಗ್ತದೆ. ಹೆಚ್ಚಿನ ಸ್ವಾದ ಯಾರಿಗೆ ನನಗೆ ಗೊತ್ತಾಗ್ತದೆ, ಹೆಚ್ಚು ಉಸಿರಾಟದ ಮೇಲೆ ಗಮನ ಇಟ್ಟು ನಾನು ಏಕಾಗ್ರತೆ ಧ್ಯಾನ ಸ್ಥಳ ಆದ್ರೆ ಉಸಿರಿನ ಸ್ವಾದ ರುಚಿ ನಮ್ಮ ದೇಹದ ಅಂಗಾಂಗಗಳಿಗೆ ಗೊತ್ತಾಗ್ತದೆ. ಆಗ ಗೊತ್ತಾಗಿ ಏನು ಮಾಡ್ತದೆ, ದೇಹದಲ್ಲಿ ಯಾವಲ್ಲಿ ನ್ಯೂನ್ಯತೆ ಐತಲ್ಲ ನಮ್ಮ ದೇಹದೊಳಗೆ ರೋಗ ಬಾಧೆಗಳದಾವಲ್ಲ, ಆ ರೋಗಕ್ಕೆ ಔಷಧಿ ಆಗ್ತದದು. ಆ ಉಸಿರಿನ ಶಕ್ತಿ ಔಷಧಿ ಆಗಿ ಏನು ಮಾಡ್ತದೆ, ಆರಾಮಾಗ್ತೀವಿ ನಾವು. ಅದಕ್ಕೆ ಧ್ಯಾನದ ರುಚಿ ಧ್ಯಾನದ ರುಚಿ ಸಿಕ್ತಿಲ್ಲೂ ನಾವು ಆರೋಗ್ಯವಾಗ್ತೀವಿ, ಅನಾರೋಗ್ಯ ಮುಕ್ತರಾಗ್ತೀವಿ. ಇದು ಧ್ಯಾನಸ್ಥರ ಆಗಿ ನೋಡ್ರಿ ನೀವು. ಪ್ರತಿದಿನ ಧ್ಯಾನ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಾಗ ಧ್ಯಾನ ಮಾಡಬೇಕು. ಅದ್ಭುತವಾಗಿರ್ತವೆ. ಉಸಿರಿನ ಜೊತೆ ಆಟ ಆಡಬೇಕು. ಒಂದು ಮಕ್ಕಳಿಗೆ ಸಾಮಾನು ಕೊಟ್ಬಿಟ್ರೆ ಆ ಮಕ್ಕಳು ಅದರಲ್ಲೇ ತಲ್ಲೀನರಾಗ್ತಾರೆ. ಒಂದು ಆಟಿ ಸಾಮಾನು ತೊಗೊಂಡು ಆಟ ಆಡ್ತಾಯಿದ್ರು. ನಾನು ಕೂಡ ಧ್ಯಾನಕ್ಕೆ ಕೂತ್ನಿ ಅಂದ್ರೆ ಉಸಿರಿನ ಜೊತೆ ಆಟ ಆಡಬೇಕು. ಆಮೇಲೆ ಅದು ಇರ್ತದೆ, ಮನೆ ಮಂದಿ ರೊಕ್ಕ ಅಡುಗೆ ಮನೆ ಹಾಕೋದು ತೆಗಿಯೋದು ಅಡುಗೆ ಮಾಡೋದು ಇವು ಇರ್ತಾವೆ. ನೆಕ್ಸ್ಟ್ ಸೆಕೆಂಡ್ರಿ ಅದು ಮಾಡೋದು. ನಾನು ಎದಕ್ಕೆ ಮಾಡಕತ್ತೀನಿ ಧ್ಯಾನ ಎದ್ರ ಮೇಲೆ ಇಡಬೇಕು? ನಮ್ಮ ಗುರುಗಳು ಏನು ಹೇಳ್ಯಾರ, ಉಸಿರಿನ ಮೇಲೆ ಧ್ಯಾನ ಇಡ್ರಿ ಅಂತ ಹೇಳ್ಯಾರ. ಉಸಿರಿನ ಮೇಲೆ ಗಮನ ಇಡ್ರಿ ಅಂತಾರೆ. ಅಂದಮೇಲೆ ಅದು ಆಟ ಆಡ್ರಿ, ಉಸಿರಿನ ಜೊತೆ ಆಟ ಆಡ್ರಿ ಅಂದಾರಂದ್ರೆ ಉಸಿರಿನ ಜೊತೆನೇ ಆಟ ಆಡಬೇಕು. ಇದು ಮತ್ತೆ ಬರ್ತಾವಲ್ಲ ಆಲೋಚನೆಗಳು, ಸೆಕೆಂಡ್ ಮತ್ತೆ ಮಾಡೋಣ, ಇವಾಗ ಬೇಡ, ಮತ್ತೆ ಉಸಿರಿನ ಕಡೆ ಮನಸ್ಸು ತರೋದು, ಬುದ್ಧಿ ಹೇಳೋದು, ನಿಧಾನಕ್ಕೆ ಪ್ರೀತಿಯಿಂದ ಮತ್ತೆ ಉಸಿರಿನ ಕಡೆ ಗಮನ. ಈ ಥರ ಮಾಡಿ ನೋಡ್ರಿ ಕಣ್ಣೇ ಮುಸ್ತವ್ ನನಗೆ. ಈ ಥರ ಮಾಡಿ ನೋಡಿದ್ರೆ ಭಾಳ ಅದ್ಭುತ ಆಗಿರ್ತೈತಿ. ಗುರುಗಳು ಕೂಡ ಈ ಥರ ಸಮಾಧಾನ ಕೂಡ ತಾನಾಗೆ ಬರ್ತದೆ ಅಂತ ತಿಳಿಸ್ತಾರೆ. ಉಸಿರಿನ ಜೊತೆ ಜೀವಿಸ್ರಿ. ಇಷ್ಟು ದಿನ ನಾವು ಎಂದೂ ಉಸಿರನ್ನು ಪ್ರೀತಿಸಿರಲಿಲ್ಲ. ನಾನು ಹೇಳಿದೆ, ಒಂದು ದಿನ ಪ್ರೀತಿಸಲಿಲ್ಲ ನಾವು. ಉಸಿರು ಐತಾ ಮೂಗೈತಾ ಗೊತ್ತಾಗಲಿಲ್ಲ, ಪ್ರೀತಿಸಲಿಲ್ಲ ಅಂತ ಹೇಳ್ತೀವಿ ಸರ್. ನಿಜ. ನಮ್ಮ ಮಕ್ಕಳನ್ನು ಹೇಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೋ ಹಾಗೇ ನಮ್ಮ ಉಸಿರನ್ನು ಪ್ರೀತಿಯಿಂದ ಗಮನಿಸಿ ಅಂತ. ನಮ್ಮ ಮಕ್ಕಳು ಮರಿ ಎಲ್ಲ ಪ್ರೀತಿಯಿಂದ ಮಾಡ್ತೀವಲ್ಲ, ಪ್ರೀತಿಯಿಂದ ನೋಡ್ಕೋತೀವಲ್ಲ, ಹಾಗೆ ಅದನ್ನು ಈ ಅಂಗಾಂಗಗಳನ್ನು ಶಕ್ತಿ ಕೊಡುವ ಉಸಿರನ್ನು ಕೂಡ ಪ್ರೀತಿಯಿಂದ ನೋಡ್ಕೊಡ್ರಿ ಅಂತ ಹೇಳ್ತಾರೆ.
ಇದಿಷ್ಟು ಪ್ರೀತಿಯಿಂದ ಮಾಡ್ಬೇಕಿದು. ಇವಾಗ ಒತ್ತಡ ಏನು ಮಾಡಬೇಕು, ಒತ್ತಡದಿಂದ ಏನು ಮಾಡೀವಿ, ಉಸಿರಾಟ ತೊಗೊಳ್ಳೋದು ಕೂಡ ಭಾಳ ಉಸಿರಾಗಿಬಿಟ್ಟೈತಿ. ಯಾಕೆ ನಾವು ಇದು ಗಮನಿಸೋದಂತೂ ನೆಕ್ಸ್ಟ್ ಸೆಕೆಂಡ್ ಇಲ್ಲೇ ಇಲ್ಲ. ಕೆಲಸ ಐತಲ್ಲ ಒತ್ತಡ, ಎಷ್ಟು ಉಸಿರು ತೊಗೊಳ್ಬಿಡ್ತೇವೆ ಗೊತ್ತಿಲ್ಲ. ಅಡುಗೆ ಮಾಡ್ಬೇಕು, ತೆಗಿಬೇಕು, ಹಾಕ್ಬೇಕು, ಹಿಂಗೆ ಮಾಡ್ತೀವಲ್ಲ, ಅದು ಉಸಿರಾಟ ಕೂಡ ಸ್ವಲ್ಪ ಹಾಕತ್ತದ, ಇಲ್ಲಿಗೆ ಬಂದು ಹೋಗತ್ತದ. ಆಳವಾಗಿ ಉಸಿರಾಟನೇ ಇಲ್ಲ. ಎದೆ ತನಕ ಬರ್ತಿತ್ತು, ಅದೂ ಇಲ್ಲ. ಈಗಷ್ಟೇ ಹಿಂಗೆ ಉಸಿರಾಟ ಮೂಗಿನಿಂದ ಮೂಗು ತೊಗೊಂಡು ಮೂಗಿನಿಂದ ಬಿಡ್ಲಾಕತ್ತೀವಿ. ಈಗ ಒತ್ತಡ, ಗಡಿಬಿಡಿ, ಅವಸರ ಹಾಗೆ ಮಾಡ್ತೀವಿ. ಅದಕ್ಕೆ ನಿಧಾನವಾಗಿ ಉಸಿರನ್ನು ಆಳವಾಗಿ ಹೊಟ್ಟೆ ತುಂಬಿಸ್ಕೋಬೇಕು. ಆಳವಾಗಿ ಉಸಿರನ್ನು ಹೊಟ್ಟೆ ತುಂಬಿಸ್ಕೊಂಡು ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಬೇಕು. ಇದ್ರದ್ದು ಹೇಳಿದ್ರೆ ಭಾಳ ಅದ್ಭುತ ಐತಿ ನೋಡಿರಿ. ನಮ್ಮ ಗುರುಗಳ ಪಾಠ ಇದು, ನಾವು ಅನುಭವಿಸೀವಿ. ಒಂದು ಪ್ಯಾರಕ್ಕೆ 15 ನಿಮಿಷ 10 ನಿಮಿಷ ಆಗಕತ್ತೆ ಹೇಳಕ್ಕೆ. ಹೆಂಗೆ ಅದು ಇಷ್ಟು ಅದ್ಭುತ ನಮ್ಮ ಗುರುಗಳು. ಅದಕ್ಕೆ ಅರ್ಧ ಗಂಟೆ 1 ಗಂಟೆ ಸ್ವಾಧ್ಯಾಯ ಮಾಡ್ತಾರೆ ನಮಗೆ ಸರ್. 1 ಗಂಟೆ ಒಂದು ಪಾಠ ಸ್ವಾಧ್ಯಾಯ ಮಾಡಿ 3 ದಿನ ಅದರಲ್ಲೇ ನಮ್ಮನ್ನು ಮುಳುಗಿಸಿ, ತೇಲಿಸಿ, ಎಬ್ಬಿಸಿ, ಅನುಭವಿಸಿ, ಕಲಿತು ಬರೋ ತನಕ ಈ ಪಾಠನೇ ಮುಂದುವರಿತಾ ಹೋಗ್ತದೆ. 3 ದಿನ ಹಂಗೆ ಮಾಡಿದ್ದಾರೆ ನಮಗೆ. ಪಾಠ ಒಂದು ಹೇಳೋದು, ಇದ್ರ ಬಗ್ಗೆನೇ 3 ದಿನ ವಿಶ್ಲೇಷಣೆ ಮಾಡೋರು. ನಾವು ಕಲಿತು ಆಚರಣೆ ತಂದು ಅನುಭವನ ಸರ್ ಅಂತ ಹೇಳ್ಕೊತಿದ್ವಿ. ನಾವು ಹಂಚ್ಕೊತಿದ್ವಿ ಸರ್ ನಾವು ಜೂಮ್ ಕ್ಲಾಸಲ್ಲಿ. ಹಾಗಾಗಿ ಇಷ್ಟಿಷ್ಟೇ ಒಂದೇ ಲೈನ್ ಅಂದ್ರೆ ಒಂದು ಲೈನ್ ಅಲ್ಲ, ಅವು ಒಂದು ಲೈನಿಗೆ ಎಷ್ಟೋ ಟೈಮ್ ಆಗ್ತದೆ ಹೇಳಕ್ಕೆ ಹೋದ್ರೆ. ಅದಕ್ಕಾಗಿ ಉಸಿರಿನ ಜೊತೆ ಸಮಾಧಾನ ಜೀವಿಸ್ರಿ, ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಪ್ರೀತಿಸ್ರಿ ಅಂತ ತಿಳಿಸ್ತಾರೆ. ನೋಡಿಕೊಳ್ಳುತ್ತೇವೆ, ಪ್ರೀತಿಯಿಂದ ನೋಡ್ಕೊಳ್ತೀವಿ ಮಕ್ಕಳನ್ನ, ಹಾಗೆ ಉಸಿರನ್ನು ನೋಡ್ಕೊಳ್ರಿ ಅಂತ ಹೇಳ್ತಾರೆ. ಜಗತ್ತಿನ ಉಳಿದೆಲ್ಲ ಲೌಕಿಕ ಸುಖಗಳು ಕೃತಕವಾಗಿವೆ. ನಾನು ಹೇಳಿದ್ದೆ, ಇವೆಲ್ಲ ಹೊರಗಡೆ ಇದ್ದದ್ದು ಕೃತಕವಾಗಿರೋವು. ಅವು ನಾವು ಮಾಡಲಿಲ್ಲ ಅಂದ್ರೂ ನಡೀತೈತಿ. ಉಸಿರಾಡ ಕ್ರಿಯೆ ನಾವು ಮಾಡಲೇಬೇಕಾಗ್ಯದ. ಹೊರಗಿಂದು ಪ್ರಪಂಚದ್ದು ಈ ಭ್ರಮಾತ್ಮಕದ ಜೀವಿಸ್ತೀವಲ್ಲ, ಅವು ಮಾಡದಿದ್ರು ನಡೀತದ. ಅವನ್ನ ಏನಂತಾರ, ಲೌಕಿಕ ಸುಖಗಳು ಕೃತಕವಾಗ್ಯಾವ. ಇವಾಗೆ ಬಂದು ಹೋಗುವು. ಅಷ್ಟೇ ಸುಖದಿಂದ ಇರ್ತೀನಿ ಅಂದ್ರೆ ಸುಖದಿಂದ ಇರೋಕ್ಕಾಗಲ್ಲ ಅವು. ಹಂಗೆ ನೋಡಿ, ಭಾಳ ಆನಂದವಾಗಿದ್ದೀವಿ ರೀ ಅಂತಂತೀವಿ. ಅದೇ ಆನಂದ ಶಾಶ್ವತವಾಗಿರ್ತದೇನು? ಇರುವುದಿಲ್ಲ. ಮತ್ತು ದುಃಖ ಬರ್ತೈತಿ. ಅದು ಕೃತಕವಾಗಿರೋದು. ಅದಕ್ಕೇನೆ ಬಂದು ಹೋಗೋದು. ಬಂದು ಹೋಗುವುದು ಕೃತಕವಾಗಿರೋದು. ಬರೆದು ಹೋಗದೇ ಇರುವುದೇ ಸುಖ, ಆನಂದ. ಆನಂದವಾಗಿರ್ಬೇಕಂದ್ರೆ ಅಂತರಾಳದಲ್ಲಿ ಆನಂದ ಬರ್ಬೇಕಂದ್ರೆ ಧ್ಯಾನಸ್ಥರಾಗಬೇಕು. ಆವಾಗ ಆನಂದ ಸಿಗ್ತದೆ. ಸುಖ ಕೃತಕ. ಆದರೆ ಈ ಶ್ವಾಸ ಒಂದೇ ನೈಸರ್ಗಿಕ ಸತ್ಯ. ನಾನು ಹೇಳ್ದೆ, ನಾವು ಯಾಕಂತ ಕಲ್ತೀವಲ್ಲ, ಓದ್ಲಾರ ಮೊದಲೇ ಬಂದುಬಿಡ್ತದೆ ನೋಡ್ರಿ. ಅದು ಕಲ್ತೀವಲ್ಲ ನಮ್ಮ ಸರ್ ಪಾಠ, ಅದಕ್ಕೆ ನಾವು ಓದ್ಲಿಕ್ಕಂದ್ರೂ ಮುಂಚೆ ಏನು ಹೇಳ್ತಾರಂತ ಗೊತ್ತಾಯ್ತು. ಶ್ವಾಸ ಒಂದೇ ನೈಸರ್ಗಿಕ ಹಾಗೂ ಸತ್ಯ. ಈ ಶ್ವಾಸ ಒಂದೇ ಸತ್ಯ. ಇವೆಲ್ಲ ಕೃತಕವಾಗಿರೋದು, ಭ್ರಮಾತ್ಮಕದಲ್ಲಿ ಜೀವಿಸೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಅತ್ಯುನ್ನತ ಆರಾಧನಾ ಭಾವದಿಂದ ಶ್ವಾಸದ ಕಡೆ ಗಮನ ಹರಿಸಿ. ನೋಡ್ರಿ, ಅತ್ಯುನ್ನತವಾದದ್ದು ಶ್ವಾಸ. ಅತ್ಯುನ್ನತವಾದ ಆರಾಧನೆ ಮಾಡಬೇಕಂತ. ಅತ್ಯುನ್ನತವಾದ ಶ್ವಾಸವನ್ನು ಆರಾಧನೆ ಮಾಡ್ತಾ, ಆರಾಧನೆ ಭಾವದಿಂದ ಅಂದರೆ ಪೂಜ್ಯನೀಯವಾಗಿ ನಾವು ಅವರನ್ನು ಭಾವದಿಂದ, ಪೂಜ್ಯ ಭಾವದಿಂದ, ಯಾವುದೋ ಒಂದು ಗುರುಗಳು ಬಂದ್ರಂದ್ರೆ ಶರಣಾಗತಿ ಭಾವದಿಂದ, ಪೂಜ್ಯ ಭಾವದಿಂದ ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವಲ್ಲ, ಹಂಗೆ ಉಸಿರಿಗೆ ಶರಣಾಗತಿ ಆಗಿಬಿಟ್ರಿ ಅಂತ. ಶರಣಾಗತಿ ಭಾವದಿಂದ ಶ್ವಾಸದ ಕಡೆ ಗಮನ ಹರಿಸ್ರಿ ಅಂತ. ನಿಸ್ವಾರ್ಥವಾಗಿ ಶ್ವಾಸದ ಕಡೆ ಗಮನ ಹರಿಸ್ರಿ. ಕೃತಕ ಇದು ಏನು ಭಾವದಿಂದ, ಆರಾಧನಾ ಭಾವದಿಂದ, ಪೂಜ್ಯ ಭಾವನೆಯಿಂದ ಅವ್ರನ್ನ ಉಸಿರಿನ ಕಡೆ ಶರಣಾಗ್ರಿ ಅಂತ ಹೇಳ್ತಾರೆ ಗುರುಗಳು. ಗಮನಿಸ್ರಿ. ಈ ನಮ್ಮೊಳಗಿರುವ ದೇವರು ಶ್ವಾಸವಿಲ್ಲದಿದ್ದರೆ ನಮ್ಮ ಅಸ್ತಿತ್ವವೇ ಇಲ್ಲ. ನಮ್ಮೊಳಗರನಲ್ಲಿ ದೇವರ, ಈ ಎಂಬ ದೇವಾಲಯದ ಹೃದಯ ಮಂದಿರದಲ್ಲಿ ದೇವರು ಅದನ್ನಲ್ಲ, ಈ ಶ್ವಾಸ ಇರಲಿಲ್ಲ ಅಂದ್ರೆ ದೇವರು ಶಾಶ್ವತವಾಗಿರೋದಿಲ್ಲ ಅಂತ ಹೇಳ್ತಾನೆ. ದೇವರು ಶ್ವಾಸವಿಲ್ಲದಿದ್ದರೆ ನಮ್ಮ ಅಸ್ತಿತ್ವವೇ ಇಲ್ಲ. ಶ್ವಾಸ ಏನು, ಉಸಿರೈತೆ ಅಂತ ಶರೀರ, ಉಸಿರಿದ್ರೆ ಜೀವನ, ಉಸಿರು ಹೋಯ್ತು ಅಂದ್ರೆ ಶವ. ಎಷ್ಟು ಅದ್ಭುತ ಐತಿದು. ಉಸಿರು ನೋಡ್ರಿ, ಏನೈತಿದ್ರೊಳಗೆ, ಎಂಥದೈತಿ. ಮೂಗಿಂದ ಉಸಿರು ತೊಗೋತೀವಿ, ಅದೇ ಪ್ರಾಣನ. ಅದು ಹೋಯ್ತು ಅಂದ್ರೆ ಪ್ರಾಣನೇ ಇಲ್ಲ, ಜೀವನನೇ ಇಲ್ಲ. ಅದಕ್ಕೆ ಗುರುಗಳು ಹೆಂಗೆ ತಿಳಿಸ್ತಾರೆ, ಎಷ್ಟು ಅದ್ಭುತ ತಿಳಿಸ್ತಾರೆ. ಅತ್ಯುನ್ನತ ಆರಾಧ ಭಾವ. ಶ್ವಾಸವಿಲ್ಲದಿದ್ದರೆ ನಮ್ಮ ಅಸ್ತಿತ್ವವೇ ಇಲ್ಲ. ಶ್ವಾಸ ಇರಲಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ತಿಳಿಸ್ತಾನೆ. ಈ ಶ್ವಾಸಕ್ರಿಯೆ ಎಲ್ಲದಕ್ಕೂ ಮೂಲಾಧಾರ. ಈ ಶ್ವಾಸಕ್ರಿಯೆ ನೋಡ್ರಿ, ಎಲ್ಲದಕ್ಕೂ ಮೂಲಾಧಾರ. ನಾನು ಜೀವಿಸೋಕೆ, ನನ್ನ ಪ್ರಾಣಶಕ್ತಿ ಎಲ್ಲ ಮಾಡೋಕ್ಕೆ, ಕೆಲಸ ಕಾರ್ಯಗಳು ಮಾಡೋಕ್ಕೆ, ನನ್ನ ಆಸೆ ಅಪೇಕ್ಷೆಗಳು ನಿರ್ಲಕ್ಕ, ಧ್ಯಾನ ಮಾಡೋಕ್ಕೂ ಕೂಡ ಉಸಿರೇ ಮುಖ್ಯ. ಇದಕ್ಕೆ ಈ ಧ್ಯಾನ
ಮಾಡೋಕ್ಕೇನು ಬೇಕು? ಪ್ರೀತಿಯಿಂದ. ಈ ಶ್ವಾಸ ನಮ್ಮೊಳಗಿರುವ ದೇವರು, ಶ್ವಾಸವಿದ್ದರೆ ಯಶಸ್ಸು ಅಂತಲ್ಲ. ಶ್ವಾಸವೇ ಎಲ್ಲದಕ್ಕೂ ಮೂಲ ಅಂತ ತಿಳಿಸ್ತಾರೆ. ಉಸಿರು ಒಳಗೆ ಹೋಗುವ ಹಾಗೂ ಹೊರಬರುವ ಈ ಸುಂದರ ನರ್ತನವನ್ನು ಸಾಕ್ಷಿಯಾಗಿ ನಿಂತು ಆನಂದಿಸಿ. ಉಸಿರು ಒಳಗೆ ಹೋಗ್ತದೆ ಬರ್ತದೆ, ಒಳಗೆ ಹೋಗ್ತದೆ ಬರ್ತದೆ, ತಗೋತೀವಿ ಬಿಡ್ತದೆ. ಯಾರು ಮಾಡ್ತಾಯಿದ್ದಾರೆ? ಇದನ್ನು ನೋಡಿ ಆನಂದಿಸ್ರಿ, ನರ್ತಿಸ್ರಿ ಅಂತಾರೆ. ಉಸಿರಿನ ಜೊತೆ ಆಟ ಆಡ್ರಿ ಅಂತ ನಾವು ಗುರುಗಳು ತಿಳಿಸ್ತಾರೆ. ಸುಂದರ ನರ್ತನ ಮಾಡಿರಿ, ನರ್ತನ ಸಾಕ್ಷಿಯಾಗಿ ನಿಂತು ನೋಡ್ರಿ. ಇದನ್ನು ಅಂದರೆ ಎಷ್ಟು ಆಟ ಆಡಕತ್ತಲ್ಲ, ಉಸಿರು ಆಡಕತ್ತಲ್ಲ, ಇದಕ್ಕೆ ಸಾಕ್ಷಿಯಾಗಿ ನಿಂತು ನೋಡ್ರಿ ನೀವು ಅಂತ ಹೇಳ್ತಾರೆ. ಆನಂದಿಸ್ರಿ ಅಂತ ತಿಳಿಸ್ತಾರೆ. ಅದ್ಭುತ. ಈಗ 10 ನಿಮಿಷಗಳ ಧ್ಯಾನ ಮುಗಿದಿದೆ ಅಂದರೆ ಈಗ ಧ್ಯಾನ ಮಾಡಿದ ಇದು ಗೈಡೆನ್ಸ್ ಹೇಳ್ದಂಗೆ ಆಯಿತು ಗುರುಗಳು. ಈಗ 10 ನಿಮಿಷಗಳ ಧ್ಯಾನ ಮುಗಿದಿದೆ. ಅತ್ಯಂತ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ತದನಂತರ ಹಸ್ತಗಳನ್ನು ನಿಧಾನವಾಗಿ ಕೆಳಗಿಳಿಸುತ್ತಾ ಕಣ್ಣು ರೆಪ್ಪೆಗಳು ತೆರೆದು ಅತ್ಯಂತ ಧನ್ಯತಾ ಭಾವ ಹಾಗೂ ಶ್ರೇಷ್ಠತಾ ಭಾವದಿಂದ ನಿಮಗೆ ನೀವೇ ಕರತಾಡನನ್ನು ಚಪ್ಪಾಳೆ ಮಾಡಿಕೊಳ್ಳಿ. ನಿಮಗೆ ನೀವೇ ಕೂಡ ಧ್ಯಾನ ಆಯಿತು, ಚೆನ್ನಾಗಾಯಿತು ಅಂತ ಶರೀರಕ್ಕೂ ಪ್ರಕೃತಿಗೂ ಧ್ಯಾನ ಅದ್ಭುತ ಆಯಿತು ಅಂತ ನಿಧಾನ ಕಣ್ಣು ತೆಗೆದು ಒಂದು ದೊಡ್ಡ ಚಪ್ಪಾಳೆನ ತಟ್ಕೊಡ್ರಿ. ನಿಮಗೆ ನೀವೇ ಧ್ಯಾನ ಆಯ್ತಂತ ಚಪ್ಪಾಳೆ ತಟ್ಕೊಡ್ರಿ. ಸಹಕಾರ ಮಾಡುತ್ತಲ್ಲ ಶರೀರ ಅಂಥೇಳಿ ನಿಮಗೆ ನೀವೇ ಚಪ್ಪಾಳೆ ತಟ್ಕೊಡ್ರಿ ಅಂತ ಹೇಳ್ತಾರೆ. ಈ ಮೊದಲನೇ ದಿನದ ಯಶಸ್ವಿ ಸಾಧನೆಗಾಗಿ ನಿಮಗೆ ನೀವೇ ಹಾಗೂ ಶ್ಲಾಘನೆಯನ್ನು ಸಲ್ಲಿಸಿಕೊಳ್ಳಿ. ಇದು ಮೊದಲನೇ ದಿನ ನಾನು ಹೀಗೆ ಧ್ಯಾನ ಮಾಡಿದ್ನಲ್ಲಪ್ಪ, ಎಷ್ಟು ಚೆಂದ ಆಯ್ತಲ್ಲ ಧ್ಯಾನ ಅಂಥೇಳಿ ಏನು ಮಾಡೋದು, ನಮಗೆ ನಾವೇನೇ ಶ್ಲಾಘನೆ, ಒಳ್ಳೇದಾಯ್ತು, ಚಲೋ ಮಾಡಿದೆ ನಾ ಅಪ್ರಿಷಿಯೇಟ್, ಥ್ಯಾಂಕ್ ಯು ಹೇಳ್ಕೊಂಡು ನಮ್ಮ ಶರೀರಕ್ಕೂ ನಾವು ಥ್ಯಾಂಕ್ ಯು ಹೇಳ್ಕೊಂಡು ಶ್ಲಾಘನೀಯ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಧ್ಯಾನದ ಆರಂಭಿಕ ಹಂತದ ಕುರಿತು ವಿವರಿಸುವ ಮುನ್ನ ನಮ್ಮ ಉಪನಿಷತ್ತಿನ ಘೋಷಣೆಯನ್ನು ನಿಮಗೆ ನೆನಪಿಸಲು ಬಯಸುತ್ತೇನೆ. ಆ ಘೋಷಣೆ ಏನೆಂದರೆ ಹೇಳ್ತಾರೆ, ಧ್ಯಾನ ಮಾಡಬೇಕಾದ್ರೆ ಎಷ್ಟು ಮಾಡ್ಬೇಕು. ಇದು ಈ ಸೆಕೆಂಡ್ ಪಾಠದ್ದು ಐತಿದು. ಧ್ಯಾನ ಆರಂಭಿಕ ಹಂತದ್ದು ಆಯ್ತಿದು. ಆರಂಭಿಕ ಹಂತದಲ್ಲಿ ಧ್ಯಾನ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ಇದಕ್ಕೆ ಮತ್ತು ಕೃತಜ್ಞತಾ ಭಾವದಿಂದ, ಸಮರ್ಪಣಾ ಭಾವದಿಂದ ಧ್ಯಾನ ಮಾಡಬೇಕು. ಇದು ನಾನು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಅದು ಆಗೋದನ್ನು ಗಮನಿಸಬೇಕು. ಅದಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ನಾನು ಅದಕ್ಕೆ ಸಾಕ್ಷಿ ಆಗಬೇಕು, ಉಸಿರಿಗೆ ಸಾಕ್ಷಿ ಆಗಬೇಕು. ಎಲ್ಲವೂ ಕೂಡ ಸಮರ್ಪಣೆ ಮಾಡಬೇಕು. ಏನು ಹೇಳ್ತಾರೆ, ಬಿ ವಿತ್ ಯುವರ್ ಬ್ರೆತ್ ಎನರ್ಜಿ, ನಮ್ಮ ಉಸಿರಿನ ಶಕ್ತಿನ ಗಮನಿಸ್ರಿ ಅಂತ, ಸ್ವಾದನ ಅನುಭವಿಸ್ರಿ ಅಂತ ಗುರುಗಳು ತಿಳಿಸ್ತಾರೆ. ಶ್ವಾಸವೇ ದೈವ, ಕೃತಜ್ಞತಾ ಮತ್ತು ಸಮರ್ಪಣಾ ಭಾವದಿಂದ ಈ ದೈವನ ಆರಾಧನೆ ಮಾಡಬೇಕು, ಆಧರಿಸಬೇಕು. ಉಸಿರಿನ ಜೊತೆ ಆಟ ಆಡ್ರಿ ಅಂತ ಗುರುಗಳು ಅದ್ಭುತವಾಗಿ ತಿಳಿಸ್ಯಾರ. ಇದು ನಾವು ಕಲ್ತಿರುವ ಪಾಠ ಆಚರಣೆಯಲ್ಲಿಟ್ಟು ಆರೋಗ್ಯ ಆನಂದ ಪಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಇನ್ನೂ ಇದೇ ಥರ ಧ್ಯಾನ ಪಾಠಗಳು ಯಾವಾಗ ಹೇಳ್ತೇನೆ, ತಿಳಿಸೋದೇನಿಲ್ಲ, ಹೇಳ್ಬೇಕನ್ನಕತ್ತೀನಿ. ಅವ್ರಿಗೆ ತಿಳಿಸ್ಯಾರ ಗುರುಗಳು, ನಾವು ಒಂಚೂರು ಕಲ್ತೇವೆ. ನನ್ನ ಅನುಭವ ಕೂಡ ಒಂದು ಸ್ವಲ್ಪ ಹಾಕಿಬಿಟ್ಟು ಹೇಳ್ತೀನಿ. ಚೆನ್ನಾಗಿ ಬರ್ತದೆ ಅನ್ಕೋತೀನಿ, ಚೆನ್ನಾಗಿ ಹೇಳ್ತೀವಿ ಅನ್ಕೋತೀನಿ. ಯಾಕಂದ್ರೆ ನಾವು ಧ್ಯಾನಸ್ಥರಾಗಿವಿ, ಆನಂದದ ಜೀವನ ನಡೆಸ್ತಾ ಇದ್ದೀವಿ. ಮನೆಯೇ ನರಕವಾಗಿರುವ ಮನೆಯನ್ನು ಸ್ವರ್ಗ ಮಾಡ್ಕೊಂಡಿದ್ದೀವಿ ಧ್ಯಾನ ಹಾಗೂ ಜ್ಞಾನದಿಂದ. ಧ್ಯಾನ ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದಾಗ. ಆಮೇಲೆ ನಮ್ಮ ಗುರುಗಳ ಪಾಠನ ಕೇಳಿ ಹರಿಶಂಕರ್ ಸರ್ ಹೇಳಿರುವ ಪಾಠ ಜೂಮ್ ಕ್ಲಾಸಲ್ಲಿ, KDPP ಜೂಮ್ ಕ್ಲಾಸಲ್ಲಿ ಜಾಯ್ನ್ ಆಗಿ ಪ್ರತಿದಿನ ಒಂದು ಪಾಠದಂತೆ ಹೀಗೆ ಬರ್ತಾವಲ್ಲ. ಇನ್ನು ಹೊಸ ಪಾಠ ಬಂದಾವ ಈಗ ನಮಗೆ. ಇವು ಪ್ರಾಥಮಿಕ ಅಂತ ಫಸ್ಟ್ ಧ್ಯಾನ ಕೊಡೋದು. ಇನ್ನು ಮುಂದೆ ಬಂದಿರೋ ನೋಡ್ಬೇಕ್ರಿ. ಈಗ ಇತ್ತೀಚೆಗೆ ಬಂದಿರೋ ಪಾಠಗಳು ಭಾಳ ಅದ್ಭುತವ. ನಿಸ್ವಾರ್ಥ ಏನು ಮಾತೇ ಹೊರಡಲ್ಲ, ಹಂಗದಾವ ಪಾಠಗಳು. ಎಲ್ಲ ಬಿಟ್ಟು ಹೋಗ್ತಾಯಿದೆ, ಕಳಿಸ್ಕೊಂಡು ಹೋಗ್ತಾಯಿದೆ. ಒಂದೊಂದು ಅಂಟಿಗಿಸ್ಕೊಂಡಿವಲ್ಲ ನಾವು. ಕಳಿಸಿ ಬಿಟ್ಟು ತಾನೇ ಒಣಗಿ ಉದುರು ಹೋಗಕತ್ತಾವ. ಭ್ರಮಾತ್ಮಕದಲ್ಲಿರುವ ಜೀವನದ ಬದುಕಿನಲ್ಲಿರುವ ಈ ಪ್ರಪಂಚದಲ್ಲಿ ಬದುಕಕ್ಕೆ ನಾನು ಭ್ರಮಾತ್ಮಕದಲ್ಲಿ ಅಂಟಿಸ್ಕೊಂಡಿರೋದು ತಾನೇ ಒಣಗಿ ಉದುರು ಹೋಗ್ತಾ ಇದ್ದಾವೆ ಈ ನಮ್ಮ ಗುರುಗಳ ಪಾಠದಿಂದ. ಅದು ಒಣಗಿ ಉದುರು ಹೋದಂಗೆ ಆರೋಗ್ಯ, ಆನಂದ, ಐಶ್ವರ್ಯ ಎಲ್ಲನೂ ಸಿಗ್ತದೆ. ನಾನು ಹೊರಗೆ ಯುದ್ಧ ಮಾಡೋದು ಬಿಟ್ಟು ಒಳಗೆ ಯುದ್ಧ ಮಾಡಬೇಕಷ್ಟೆ ಅಲ್ಲ. ಒಳಗಡೆ ಯುದ್ಧ ಮಾಡೋದಂದ್ರೇನು? ಶ್ವಾಸದ ಜೊತೆ ಇರುವುದು, ಗಮನ ಹರಿಸೋದು, ಅದರ ಎನರ್ಜಿನ, ಅದರ ಶಕ್ತಿನ ಆಸ್ವಾದನೆ ಮಾಡುವುದು, ಸ್ವಾದಿಸುವುದು ಮಾಡೋಣಲ್ಲ. ಉಸಿರಿನ ಶಕ್ತಿನ ಪಡ್ಕೊಳ್ಳೋಣಲ್ಲ. ಹೆಚ್ಚು ಶಕ್ತಿ ಪಡ್ಕೊಂಡು ಆನಂದಮಯ ಜೀವನ ನಡೆಸೋಣ ಅಂತ ಹೇಳೋಕ್ಕಿಟ್ಟ ನಡೆಯುತ್ತೆ ಅಂತ ತಿಳಿಸ್ತೇನೆ. ಥ್ಯಾಂಕ್ ಯು. ಇದು ಪ್ರಾಥಮಿಕ ಹಂತದ ಪಾಠ ಆಗಿರೋದ್ರಿಂದ ಇದು ಯಾರಿಗಾದರೂ ಹೊಸಬರಿಗೆ ಧ್ಯಾನಕ್ಕೆ ಬಂದವರಿಗೆ, ನಾವು ಧ್ಯಾನ ಮಾಡಿದವರು
ಈಗೆಲ್ಲ ಧ್ಯಾನ ಮಾಡಿರಿ ಅಂತ ತಿಳಿಸ್ತೀವಲ್ಲ, ಹಿಂಗೇನೆ ಇದೊಂದು ಸಣ್ಣ ವಿಡಿಯೋ ಆಗೈತಿ. ಇದನ್ನು ಎಲ್ಲರಿಗೆ ಶೇರ್ ಮಾಡಿರಿ, ದಯವಿಟ್ಟು ಶೇರ್ ಮಾಡಿರಿ. ಇನ್ನೊಬ್ರಿಗೆ ಮುಟ್ತು ಅಂದ್ರೆ ಹೇಗೆ ಮಾಡೋದು ಧ್ಯಾನ, ಯಾಕೆ ಮಾಡ್ಬೇಕು, ಏನು ಮಾಡಬೇಕು, ಯಾರು ಮಾಡ್ತಾಯಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತದೆ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ಈ ನಮ್ಮ ದಾನಮ್ಮ ಬಿರಾದಾರ್ ಅಂತ ಯೂಟ್ಯೂಬ್ ಚಾನಲ್ ಐತಲ್ಲ, ಅದಕ್ಕೆ ಇದು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಡಿ 4 ಜನಕ್ಕೆ ಮುಂದೆ ಹಂಚಿದ್ರಿ ಅಂದ್ರೆ ನಾವು ಅಳಿಲು ಸೇವೆ ಮಾಡೋ ಮುಂದೆ ಎಲ್ಲ ಕಡೆ ತಿರುಗಾಡಿ ಮಾಡೋದು ಆಗಲ್ಲ ಅಂತ ಓಡಾಡಿ ಮಾಡೋಕ್ಕೆ ಆಗದಿರೋರು, ಆಗಲಾಗದವರು, ನನಗೆ ಆಗಲಿಲ್ಲ ಅಂದ್ರೆ ಈ ಥರ ಏನು ಗುರುವಾಣಿ ತೊಗೊಂಡು ನನ್ನ ಅನಿಸಿಕೆನ ನಿಮ್ಮ ಮುಂದೆ ತಿಳಿಸ್ತಾ ಇರ್ತೀನಿ. ಅದಕ್ಕೆ ನೀವು ಒಬ್ರಿಗೊಬ್ರು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ. ಮತ್ತು ಮೊದಲು ಇನ್ನೊಂದು ವಿಡಿಯೋ ಮಾಡಿ ಯಾವುದೋ ಗುರುವಾಣಿ ಬಿಟ್ಟೆವಂದ್ರೆ ನಿಮಗೆ ಮೊದಲ ಬಂದು ಅಪ್ಲೋಡ್ ಮಾಡಿದ್ನಂದ್ರೆ ನಿಮಗೆ ನೋಟಿಫಿಕೇಷನ್ ಮೊದಲು ಬರ್ತೈತಿ, ನೋಡ್ತೀರಿ ಕೇಳ್ತೀರಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ತುಂಬ ಇಷ್ಟಪಡ್ತೀರಿ ನಮ್ಮ ಮಾತು ಅಂದ್ರೆ ಇಷ್ಟ, ನಿಮ್ಗೆ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಇಷ್ಟ. ಮತ್ತು ನಾವು ಅನುಭವಿಸಿ ಹೇಳುವ ಮಾತುಗಳು, ವಾಣಿಗಳು ಅನುಭವಿಸಿ ಜೀವಿಸ್ತಾ ಇದ್ದೀನಲ್ಲ, ಅದನ್ನು ಕೂಡ ನೀವು ಇಷ್ಟಪಡ್ತೀರಿ. ಥ್ಯಾಂಕ್ ಯು. ಎಲ್ಲರೂ ಆಚರಣೆಯಲ್ಲಿ ಇರೋಣ.